ಹರ್ಷವರ್ಧನನ ಮೊದಲ ರಾಜಧಾನಿ ಥಾನೇಶ್ವರ. ಮಹಾಬಲಿಪುರಂನಲ್ಲಿರುವ ಕಡಲತೀರ ದೇವಾಲಯವನ್ನು ಕಟ್ಟಿಸಿದವರು ಮೊದಲನೇ ನರಸಿಂಹವರ್ಮನ್. ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ ತನ್ನ ಬೃಹತ್ತಾದ ಸೈನ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಸಲುವಾಗಿ ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತರ್ತಾನೆ. ಅಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸರಕುಗಳು, ಜೀವನಾವಶ್ಯಕ ಸರಕುಗಳನ್ನ ಕೊಂಡುಕೊಳ್ಳೋ ರೀತಿ ಮಾಡ್ತಾನೆ ಇವನು. ನೆಕ್ಸ್ಟ್ ಆಗ್ರಾ ನಗರದ ಸಂಸ್ಥಾಪಕ ಸಿಕಂದರ್ ಲೂದಿ ಆಗಿರ್ತಾನೆ. ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು? ಅಮೀರ್ ಖುಸ್ರೋ ಪದ್ಮಾವತ್, ಇದು ಸರಿಯಾದ ಹೊಂದಾಣಿಕೆ ಇಲ್ಲ. ಯಾಕೆಂದರೆ ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಎಂಬ ಕೃತಿಯನ್ನು ಬರೀತಾರೆ, ಇದು ಪೃಥ್ವಿರಾಜ್ ಚೌಹಾಣ್ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್ ಅಬುಲ್ ಫಜಲ್ ಅಹ್ನಿ ಅಕ್ಬರಿ ಎಂಬ ಕೃತಿಯನ್ನು ಬರೀತಾರೆ. ಬಾಬರ್ ತುಜುಕಿ ಬಾಬರಿ ಎಂಬ ತಮ್ಮ ಆತ್ಮಕಥೆಯನ್ನು ಬರೀತಾರೆ. ಶಿವಾಜಿಯ ಕಾಲದ ಮರಾಠ ಆಡಳಿತದ ವ್ಯವಸ್ಥೆಯಲ್ಲಿ ಪೇಶ್ವೆ ಇದರ ಉಸ್ತುವಾರಿಯನ್ನು ಹೊಂದಿದ್ದನು. ಸಾಮಾನ್ಯ ಆಡಳಿತವನ್ನು ಪೇಶ್ವೆ ನೋಡ್ಕೊಳ್ತಿರ್ತಾನೆ. ಶಿವಾಜಿ ಕಾಲದಲ್ಲಿ 8 ಪ್ರಮುಖ ಮಂತ್ರಿಗಳು ಕಂಡುಬರ್ತಾರೆ. ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು? ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ ಕರ್ಜನ್, ಇದು ಸರಿಯಾದ ಹೊಂದಾಣಿಕೆ. ಯಾಕೆಂದರೆ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ 1904ರಲ್ಲಿ ಲಾರ್ಡ್ ಕರ್ಜನ್ ಜಾರಿಗೆ ತರ್ತಾನೆ. ಹಾಗೆ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ರಿಪ್ಪನ್ ಜಾರಿಗೆ ತರಲ್ಲ, ಇವನು ಲಿಟ್ಟನ್ ಆದಮೇಲೆ ರಿಪ್ಪನ್ ಬರ್ತಾನೆ. ಲಾರ್ಡ್ ಲಿಟ್ಟನ್ ಅವರು 1878ರಲ್ಲಿ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಬಂಗಾಳ ವಿಭಜನೆ ಇದನ್ನು 1905ರಲ್ಲಿ ಲಾರ್ಡ್ ಕರ್ಜನ್ ಅವರು ಮಾಡ್ತಾರೆ, ಲಿಟ್ಟನ್ ಮಾಡಲ್ಲ. ಹಂಗಾಗಿ ಇದು ತಪ್ಪು. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಇದನ್ನು ರಾಬರ್ಟ್ ಕ್ಲೈವ್ ಅವರು ಜಾರಿಗೆ ತರ್ತಾರೆ. ವಾರನ್ ಹೇಸ್ಟಿಂಗ್ಸ್ ಇಲ್ಲಿ ಬರಲ್ಲ. ಹಾಗಾಗಿ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ ಕರ್ಜನ್, ಇದು ಸರಿಯಾದ ಉತ್ತರ ಆಗುತ್ತೆ. ಕಾನ್ಪುರದಲ್ಲಿ 1857ರ ದಂಗೆಯ ಮುಂದಾಳತ್ವವನ್ನು ವಹಿಸಿದ್ದವರು ನಾನಾ ಸಾಹೇಬ್ ಆಗಿರ್ತಾರೆ. ಇಲ್ಲಿ ಕುನ್ವರ್ ಸಿಂಗ್ ಬಿಹಾರದಲ್ಲಿ ಮುಂದಾಳತ್ವ ವಹಿಸಿರ್ತಾರೆ. ಮಂಗಲ್ ಪಾಂಡೆ ಬಂಗಾಳದಲ್ಲಿ ವಹಿಸಿರ್ತಾರೆ. ತಾಂತೆ ಟೋಪಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯನ ಮಾಡ್ತಿರ್ತಾರೆ.